ಎಸ್, ಇನ್ನು ಮದ್ದೂರು ಗಲಾಟೆ ಸಂಬಂಧಪಟ್ಟಂತೆ ಮದ್ದೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಂತ ಚಲುವರಾಜ್ ಅವರಿಗೆ ನನ್ನ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮದ್ದೂರು ಮಂಡ್ಯ ಜಿಲ್ಲೆ ಅಂದ್ರೆ ಶಾಂತಿ, ಕೇವಲ ಹೌದು ಕಾವೇರಿ ಹೋರಾಟ ಮತ್ತೆ ರೈತ ಹೋರಾಟ ಬಿಟ್ಟರೆ ಬೇರೆ ಹೋರಾಟ ಆಗ್ತಿರ್ಲಿಲ್ಲ. ಹೌದು ಬಟ್ ಮದ್ದೂರು ಈ ಘಟನೆ ಬಗ್ಗೆ ತಾವೇನ್ ಹೇಳ್ತೀರಿ ಚಲುವರಾಜ್ ಅವರೇ? ಸರ್, ಈ ಕೋಮುಗಲಭೆ ನಡಿಬಾರ್ದಿತ್ತು, ನಡೆದೋಗಿದೆ. ಹ್ಮ್ ಈ ಸಂಬಂಧಪಟ್ಟಂಗೆ 25 ಜನ ಮುಸ್ಲಿಂನ ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ಹ್ಮ್ ಇವರೆಲ್ಲ ಚನ್ನಪಣ್ಣದಿಂದ ಬಂದು ಈ ಹ್ಮ್ ಒಂದು ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು. ಹ್ಮ್ 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 ಹಂಗಾಗಿ ಇದು ನಡಿಬಾರ್ದಿತ್ತು, ನಡೆದೋಗಿದೆ. ಈಗ್ಲೂ ನಿಮ್ಗೂ ಮುಂಚಿತವಾಗಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ ಚಲುವರಾಜ್ ಸ್ವಾಮಿ ಕೂಡ ಮಾತನಾಡಿದ್ರು, ರಿಯಾಕ್ಟ್ ಮಾಡಿದ್ರು. ಅವರು ಕೂಡ ಅದನ್ನ ಹೇಳಿದ್ರು, ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದೀವಿ, ಹೌದು ಸರ್. ಬೇಗ ಬಂದ್ಸಿದೀವಿ. ಸೊ ಹಾಗಾಗಿ ಹೌದು ಪ್ರತಿಭಟನೆ ಸಮಸ್ಯೆ ಇಲ್ಲ, ಆದ್ರೆ ಈ ರೀತಿಯ ಪ್ರತಿಭಟನೆ ಬೇಡ ಅನ್ನೋದು ಅವ್ರ ರಿಕ್ವೆಸ್ಟ್. ನೀವು ಹೌದು ಸರ್. ಮದ್ದೂರು ಜನಕ್ಕೆ ಏನ್ ಕರೆ ಕೊಡ್ತೀರಿ ಚಲುವರಾಜ್ ಅವರೇ? ನಾವು ಈ ವಿಚಾರದಲ್ಲಿ ಎಲ್ಲ ಶಾಂತಿಯಾಗಿರ್ಬೇಕು ಅಂತ ನಾವು ಎಲ್ಲರಲ್ಲೂ ಮನವಿ ಮಾಡ್ತೇವೆ. ಹ್ಮ್ ಏನೀಗ JDS BJP ಅವರು ಇದ್ರ ಲಾಭ ಪಡ್ಕೊಳ್ಳೋಕೋಸ್ಕರ ಹ್ಮ್ ಇದನ್ನ ಹೆಚ್ಚಿನ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡ್ತಾವ್ರೆ. ಹ್ಮ್ 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 ದಯವಿಟ್ಟು ಎಲ್ಲ ಶಾಂತಿ ರೀತಿಯಲ್ಲಿರಿ. ಹ್ಮ್ ಇದು ನಡಿಬಾರ್ದಿತ್ತು, ನಡೆದೋಗಿದೆ. ಹ್ಮ್ ನಾವು ಕೂಡ ಹಿಂದೂ ಹ್ಮ್ ಪರ ಇರ್ತೀವಿ ಅಂತ ಹೇಳಿ ನಿಮ್ ಮುಖಾಂತರ ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಬಟ್ ನಾವು ಹಾಗಾಗಿ ಇದನ್ನ ಖಂಡಿಸ್ತೀವಿ ಸರ್. ಯಾಕೆಂದ್ರೆ ಮದ್ದೂರು ಈ ರೀತಿಯ ಇನ್ಸಿಡೆಂಟ್ ಗಳು ಆಗಿರ್ಲಿಲ್ಲ. ಮದ್ದೂರು ಅಂದ್ರೆ ಒಂದ್ ರೀತಿ ಯಾವತ್ತೂ different. ಇತಿಹಾಸ ಆಗಿಲ್ಲ ಸರ್. So, ಮದ್ದೂರು ಯಾವತ್ತೂ ಆಗಿರಲ್ಲ, ಆಗೋಗ್ಬಿಟ್ಟಿದೆ. ಹ್ಮ್ ಆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಹ್ಮ್ ಶಾಂತಿ ಕಾಪಾಡ್ಬೇಕು ಅನ್ನೋಂಥದ್ದು ನಮ್ಮ ಮನವಿ ಸರ್. ಯಾರು ತಪ್ಪಿತಸ್ಥರು ಅವ್ರನ್ನ ನಾವ್ ಯಾವ್ದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ. ಹ್ಮ್ ಇವತ್ತು 24ರಿಂದ 25 ಜನ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಹ್ಮ್ ಹಿಂದೆ ಯಾರಿದ್ದಾರೆ ಏನು ಅಂತೇಳಿ ತನಿಖೆ ನಡೀತಾ ಇದೆ. ಹ್ಮ್ ಯಾರಾದ್ರೂ ಸರಿನೇ, ಹ್ಮ್ ಬಿಡುವ ಪ್ರಶ್ನೆನೇ ಇಲ್ಲ. ನಮ್ ಶಾಸಕರು ಹ್ಮ್ US ಗೆ ತನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಬಿಡಕ್ಕೆ ಅಂತೇಳಿ. ಅವರು ಎಜುಕೇಶನ್ ಮಾಡ್ತಿದ್ದಾರೆ ಮಗು. ಹ್ಮ್ 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 ಇವತ್ತು ಅವ್ರಿಲ್ಲ. ಅವರ ಹ್ಮ್ ಅನುಪಸ್ಥಿತಿಯಲ್ಲಿ ಇವತ್ತು ಈ ಗಲಾಟೆ ನಡೆದಿದೆ. ಹ್ಮ್ ಈ ಒಂದು ವಿಚಾರವಾಗಿ ನಾವು ಬಿಡೋ ಪ್ರಶ್ನೆನೇ ಇಲ್ಲ ಸರ್. ಅಂದ್ರೆ ನೀವ್ ಈಗಾಗ್ಲೇ ಕಿಡಿಗೇಡಿಗಳನ್ನ ಬಂಧಿಸಿದಿರಿ, ಬನ್ಸಿ ಹಾಗಾಗಿ ಸರ್. ಇಂಥ ಘಟನೆ ಆಗ್ಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ, ಹೌದು ಸರ್. ಕ್ರಮ ಕೈಗೊಂಡಿದೀವಿ, ಶಾಂತ ರೀತಿಯಲ್ಲಿ ಇರಬೇಕು ಅನ್ನೋ ರಿಕ್ವೆಸ್ಟ್ ಮಾಡ್ತೀರಿ. ಸರ್, ಈ ಒಂದು ವಿಚಾರದಲ್ಲಿ ನೈಟ್ MLA ಅವರೇ ಮಾತಾಡಿ, ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ, ಹ್ಮ್ ಇದನ್ನ ನೈಟ್ ಯಾರು ತಪ್ಪಿತಸ್ಥರು ಅವ್ರು ಬಂಧಿಸ್ಲೇಬೇಕು ಅಂತೇಳಿ ಹ್ಮ್ ಅವರ ಇದ್ರ ಮೇಲೆ ಏನು 25ರಿಂದ 26 ಜನ ಇವತ್ತು ಹ್ಮ್ ಹ್ಮ್ ಮುಸ್ಲಿಮ್ಸ್ ಅವ್ರನ್ನ ಯಾರು ಕಲ್ಲೊಡೆದಿದ್ರು ಹ್ಮ್ ಹ್ಮ್ ಅಂತವ್ರನ್ನ ನೈಟೇ ಬಂಧಿಸಿದಾರೆ ಸರ್. ಎಸ್, ಥ್ಯಾಂಕ್ ಯು ಚಲುವರಾಜ್ ಅವರೇ, ಕರ್ನಾಟಕ ಟಿವಿ ಜೊತೆ ಮಾತಾಡಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.